ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. 2004ರಿಂದ 2019ರವರೆಗೆ ಸತತವಾಗಿ ಗೆಲ್ಲುತ್ತಿರುವ 23 ಸಂಸದರ ಆಸ್ತಿ ದುಪ್ಪಟ್ಟಾಗಿದೆ. ಇದು ನಾನು ಹೇಳ್ತಾ ಇಲ್ಲ, ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ ಅನ್ನುವ ಸರ್ಕಾರೇತರ ಸಂಸ್ಥೆ ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಲ್ಲಿಸಿದ ಅಫಿಡವಿಟ್ ಅನ್ನು ಆಧರಿಸಿ ಈ ಒಂದು ಮಾಹಿತಿಯನ್ನು ಹೊರಹಾಕಿದೆ. ಹಾಗಾದ್ರೆ ಆ 23 ಸಂಸದರು ಯಾರು? ಯಾವ್ಯಾವ ಪಕ್ಷದಿಂದ ಆ ಸಂಸದರು ಆಯ್ಕೆಯಾಗಿದ್ದಾರೆ? ಅವರ ಆಸ್ತಿ 2004ರಲ್ಲಿ ಎಷ್ಟಿತ್ತು, 2009ರಲ್ಲಿ ಎಷ್ಟಾಯ್ತು, 2014ರಲ್ಲಿ ಎಷ್ಟಾಯ್ತು, 2019ರಲ್ಲಿ ಅವರ ಆಸ್ತಿ ದುಪ್ಪಟ್ಟಾಯ್ತಾ, ಕರಗಿತಾ, ಮತ್ತಷ್ಟು ವೃದ್ಧಿ ಆಯ್ತಾ ಎನ್ನುವುದರ ರೋಚಕ ಮಾಹಿತಿ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ ಅನ್ನುವ ಸಂಸ್ಥೆ ಚುನಾವಣಾ ಸಂದರ್ಭದಲ್ಲಿ ಜನರೆದುರಿಗೆ ತೆರೆದಿಡುವ ಪ್ರಯತ್ನ ಮಾಡಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಿಂದ ಎಷ್ಟು ಜನ ಸಂಸದರು ತಮ್ಮ ಆಸ್ತಿಯನ್ನು ವೃದ್ಧಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಈ ವರದಿಯಲ್ಲಿ ತಿಳಿತಾ ಹೋಗುತ್ತೆ. ದೇಶದ ಪ್ರಮುಖ ರಾಜಕಾರಣಿಗಳಾದ ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಆಸ್ತಿ 2004ರಲ್ಲಿ 85.68 ಲಕ್ಷ, 2019ರಲ್ಲಿ 11.82 ಕೋಟಿಗೆ ಏರಿಕೆಯಾಗಿದೆ. ಮಾಜಿ ಎಐಸಿಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ಅವರ ಆಸ್ತಿ 55.38 ಕೋಟಿಯಿಂದ 15.88 ಕೋಟಿಗೆ ಇಳಿಕೆಯಾಗಿದೆ. ಅಂದ್ರೆ ಇಲ್ಲಿ ಅವರ ಆಸ್ತಿ ಇಳಿಕೆಯಾಗಿದೆ ಎಂದೇ ಕಾಣಿಸುತ್ತೆ. ವಾಸ್ತವನೇ ಬೇರೆ ಇದೆ. 2009ರ ಚುನಾವಣೆಯಲ್ಲಿ ಅವ್ರದ್ದು 9 ಕೋಟಿನ ಮೆನ್ಷನ್ ಮಾಡ್ತಾರೆ. 2014ರಲ್ಲಿ 1 ಕೋಟಿ ಇನ್ನೂ ಕಡಿಮೆ ಆಗುತ್ತೆ. ಆದ್ರೆ 2019ರ ಚುನಾವಣೆಯಲ್ಲಿ ಅವರು 15.88 ಕೋಟಿನ ಅವರು ಘೋಷಣೆ ಮಾಡ್ಕೊಳ್ತಾರೆ. ಇದು ರಾಹುಲ್ ಗಾಂಧಿ ಅವರ ಆಸ್ತಿಯ ವಿಚಾರ. ಇನ್ನು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದೀಯ ನಾಯಕರಾಗಿರುವ ಅಧೀರ್ ರಂಜನ್ ಚೌಧರಿ ಅವರ ಆಸ್ತಿ 2004ರಲ್ಲಿ 1.93 ಕೋಟಿಯಿಂದ 10.13 ಕೋಟಿಗೆ ಏರಿಕೆಯಾಗಿದೆ. ಇನ್ನು ಹರಿಯಾಣದ ಗುರುಗ್ರಾವ್ ಸಂಸದ ಇಂದ್ರಜಿತ್ ಸಿಂಗ್ ಇವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗ್ತಾರೆ. 2004ರಲ್ಲಿ ಇವ್ರದ್ದು 5.51 ಕೋಟಿಯಿಂದ 2019ರಲ್ಲಿ 42.09 ಕೋಟಿಗೆ ಏರಿಕೆಯಾಗುತ್ತೆ. ನಮ್ಮ ಕರ್ನಾಟಕದ ಸಂಸದರ ಆಸ್ತಿ ಎಷ್ಟಾಗಿದೆ? ಹಾಗಾದ್ರೆ ಇಲ್ಲಿ ಕರ್ನಾಟಕದ 6 ಜನ ಸಂಸದರು ಅತಿ ಹೆಚ್ಚು ಆಸ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ, ವೃದ್ಧಿಸಿಕೊಂಡಿದ್ದಾರೆ. ಅದು ಹೇಗೆ ಸಾಧ್ಯವಾಯಿತು? 2004ರಿಂದ 2019ರವರೆಗೆ ಒಟ್ಟು 23 ಸಂಸದರ ಒಟ್ಟು ಆಸ್ತಿ 35.18 ಕೋಟಿಯಿಂದ 402.79 ಕೋಟಿಯವರೆಗೆ ಏರಿಕೆಯಾಗಿದೆ. ಇದರಲ್ಲೂ ಕರ್ನಾಟಕದ ವಿಜಯಪುರ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಗಣಿಯವರ ಆಸ್ತಿ 54.8 ಲಕ್ಷದಿಂದ 50 ಕೋಟಿಗೆ ಏರಿಕೆಯಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದ ಜಿಎನ್ ಸಿದ್ದೇಶ್ವರ್ ಅವರ ಆಸ್ತಿ 5.02 ಕೋಟಿಯಿಂದ 38 ಕೋಟಿಗೆ ಏರಿಕೆಯಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಡಿ.ವಿ. ಸದಾನಂದ ಗೌಡರ ಆಸ್ತಿ 46.39 ಲಕ್ಷದಿಂದ 20 ಕೋಟಿಗೆ ಏರಿಕೆಯಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆಸ್ತಿ 77 ಲಕ್ಷದಿಂದ 11 ಕೋಟಿಗೆ ಏರಿಕೆಯಾಗಿದೆ. ಮಾತಿನ ಶೂರ, ಸದನದಲ್ಲಿ ಮೌನ ವ್ರತ ಕೈಗೊಳ್ಳುವ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಆಸ್ತಿ 12 ಲಕ್ಷದಿಂದ 8.5 ಕೋಟಿಗೆ ಏರಿಕೆಯಾಗಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಸದ ಪಿ.ಸಿ. ಗದ್ದಿಗೌಡರ ಆಸ್ತಿ 53 ಲಕ್ಷದಿಂದ 4.5 ಕೋಟಿಗೆ ಏರಿಕೆಯಾಗಿದೆ. ಈ 23 ಸಂಸದರಲ್ಲಿ 13 ಜನ ಸಂಸದರು ಬಿಜೆಪಿಯಿಂದ, 3 ಜನ ಸಂಸದರು ಕಾಂಗ್ರೆಸ್ನಿಂದ, ಶಿವಸೇನೆ, ಎಐಎಡಿಎಂಕೆ ಮತ್ತು ಬಿಜೆಡಿ ಪಕ್ಷದಿಂದ ತಲಾ ಒಬ್ಬೊಬ್ಬ ಸಂಸದರು ತಮ್ಮ ಆಸ್ತಿಯ ಏರಿಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಹಾಗಾದ್ರೆ ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಏನಾದ್ರು ನರೇಗಾ ಸ್ಕೀಮ್ ಅಲ್ಲಿ ತಲೆ ಮೇಲೆ ಪುಟ್ಟಿ ಹೊತ್ತು ಆಸ್ತಿ ಸಂಪಾದನೆ ಮಾಡಿದ್ರ? ಕರ್ನಾಟಕದ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಮತ್ತು ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಜ್ಜಿ ಅಂಗಡಿ ವ್ಯಾಪಾರ ಮಾಡಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ರ? ಈ ದೇಶದ ಬಡವರ ಸಾಲ ಮತ್ತು ಅವರ ಜೀವನ ಶೈಲಿ, ಹಣದುಬ್ಬರದಿಂದ ಈ ದೇಶದ ಜನ ಮತ್ತಷ್ಟು ತತ್ತರಿಸುವ ಸಂದರ್ಭದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳ ಆಸ್ತಿಯ ಮೌಲ್ಯ ಅಥವಾ ಆಸ್ತಿ ದುಪ್ಪಟ್ಟಾಗಲು ಕಾರಣವೇನು? ಹಾಗಾದ್ರೆ ಇವರೆಲ್ಲ ಜನಸೇವೆ ಮಾಡ್ತಾ ಇದ್ದಾರಾ, ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಕೂಡ ದೇಶನೇ ಗಮನಿಸ್ತಾ ಇದೆ. ಹಾಗಾದ್ರೆ ಇವರೆಲ್ಲ ಸೇವೆ ಮಾಡ್ತಾ ಇದ್ದಾರಾ,
ಬಿಸ್ನೆಸ್ ಮಾಡ್ತಾ ಇದ್ದಾರೆ.